ಸ್ನೇಹಿತರೆ ನಮಸ್ಕಾರ. ಆರ್ಯನ್ ಫೈವ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಗುರುಮುಟ್ಕಲ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಿಂದೂ ಸಮ್ಮೇಳನದ ಆಯೋಜನಾ ಸಮಿತಿ ಗುರುಮುಟ್ಕಲ್ ವತಿಯಿಂದ ಇಂದು ಸುದ್ದಿಗೋಷ್ಠಿಯನ್ನು ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಆಯೋಜನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪನ್ನಲಾಲ್ ಪಾಟೀಲ್ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ ಏನು ಮಾತನಾಡಿದ್ದಾರೆ ಎಂದು ತಿಳಿದುಕೊಂಡು ಬರೋಣ. ಹಿಂದೂ ಸಮ್ಮೇಳನಕ್ಕೆ ಹಿಂದೂ ಸಮ್ಮೇಳನಕ್ಕೆ बोलो भारत माता की बोलो भारत माता की हिंदू सम्मेलन के मैं पन्नालाल पटेल आयोजन समिति के अध्यक्ष हिंदू सम्मेलन दिनांक 31 जनवरी 2026 शनिवार के दिन आयोजन किया गया है। आप सभी को निवेदन है कि नगरेश्वर मंदिर से स्टार्टिंग पॉइंट होता और 2:30 और एंडिंग रामनगर। आप सभी उपस्थित रहने का ज़्यादा से ज़्यादा संख्या में आना मैं भी आऊँगा। ಇದೇ ತಿಂಗಳ ದಿನಾಂಕ 31 ಜನವರಿ 2026 ನಾವು ಹಿಂದೂ ಸಮ್ಮೇಳನದ ಶೋಭಾಯಾತ್ರೆಯನ್ನು ಸರ್ವ ಸದಸ್ಯರ ಅಂದರೆ ಎಲ್ಲ ಸಮಾಜದ ಹಿಂದೂ ಎಲ್ಲ ಸಮಾಜದ ಎಲ್ಲರನ್ನು ಆಹ್ವಾನಿಸಿ ನಾವು ಮಧ್ಯಾಹ್ನ 3 ಗಂಟೆಗೆ ನಗರೇಶ್ವರ ಮಂದಿರದಿಂದ ಪ್ರಾರಂಭಿಸಿ ಮುಖ್ಯ ರಸ್ತೆಯ ಮೂಲಕವಾಗಿ ಬಸ್ ಸ್ಟ್ಯಾಂಡ್ ಕ್ರಾಸ್ ಮಾಡಿ ಬಸ್ ಸ್ಟ್ಯಾಂಡ್ನಿಂದ ಲಾಜಿಂಗ್ ಕ್ರಾಸು ಅಲ್ಲಿ ಹಿಡಿದು ರಾಮನಗರದಲ್ಲಿ ನಾವು ಈ ಕಾರ್ಯಕ್ರಮ ಏನಪ್ಪ ಅಂದರೆ ಅಲ್ಲಿ ಅಂತ್ಯಗೊಳ್ಳುತ್ತದೆ. ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಾವು ವೇದಿಕೆ. ಈ ಕಾರ್ಯಕ್ರಮ ನಾವು ಪ್ರಾರಂಭದಿಂದ ಹಿಡ್ಕೊಂಡು ವಿವಿಧ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ, ಕೋಲಾಟ ಮತ್ತು ಇತರ ಡೊಳ್ಳು ಕುಣಿತ ಮತ್ತು ಇತರ ವ್ಯಾಜ್ಯಗಳಿಂದ ಮತ್ತು ಎಲ್ಲ ಸಮಾಜದ ಬೇರೆ ಬೇರೆ ವಿವಿಧ ಸಮಾಜ ಹಿಂದೂ ಸಮಾಜದ ಒಂದು ಧರ್ಮಗುರುಗಳ ಮುಖಂಡರ ಅವರ ಭಾವಚಿತ್ರಗಳನ್ನು ಮೆರವಣಿಗೆಯೊಂದಿಗೆ ವಾದ್ಯಗಳೊಂದಿಗೆ ನಾವು ಅಲ್ಲಿಂದ ಶೋಭಾಯಾತ್ರೆಯನ್ನು ಅಂತಂದ್ರೆ ನಗರೇಶ್ವರ ಮಂದಿರದಿಂದ ಪ್ರಾರಂಭಿಸಿ ಮುಖ್ಯ ರಸ್ತೆ ಮುಖಾಂತರ ಏನಪ್ಪ ಅಂದರೆ ಅದು ರಾಮ ಮಂದಿರ ತನಕ ನಾವು ಏನಪ್ಪ ಅಂದ್ರೆ ಆಯೋಜನೆಪ್ಪ ಅಲ್ಲಿ ಸಭೆ ಮಾಡ್ತಾ ಇದ್ವಿ. ಇದರಲ್ಲಿ ಏನಂತಂದರೆ ಈ ಶೋಭಾಯಾತ್ರೆಗೆ ವಿವಿಧ ಎಲ್ಲ ಹಿಂದೂ ಸಮಾಜ ಎಲ್ಲ ಜನರಿಗೆ, ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ, ಶಾಲಾ ಮಕ್ಕಳಿಗೆ, ಹಿರಿಯರು ಕಿರಿಯರು ಎನ್ನದೆ ತಾವು ಕುಟುಂಬ ಸಮೇತವಾಗಿ ಎಲ್ಲರನ್ನಪ್ಪ ಶೋಭಾಯಾತ್ರೆಗೆ ತಾವೇನಪ್ಪ ಅಂದರೆ ಎಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ. ಅದನ್ನು ಭಾಗವಹಿಸಬೇಕು. ನಮ್ಮದು ಹಿಂದೂ ಸಮಾಜದ ಬಗ್ಗೆ ದೇಶದಲ್ಲಿ ಗಟ್ಟಿಯಾಗಿನಪ್ಪ ನೆರಳಿನಲ್ಲೇನಪ್ಪ ಅಂತ ಈ ಒಂದು ಅವಕಾಶಗಳನ್ನಪ್ಪ ತಾವೆಲ್ಲನಪ್ಪ ಅಂದರೆ ಗಿಟ್ಟಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಈ ಮೂಲಕ ನಾನೇನಪ್ಪ ಅಂದರೆ ನಾನು ಎಲ್ಲರೇನಪ್ಪ ಅಂದರೆ ಮನೆ ಮಾಡ್ಕೊತಾ ಇದ್ದೀನಿ, ಸ್ವಾಗತ ಬಯಸ್ತೀನಿ. ಅವತ್ತು ಎಲ್ಲರೇನಪ್ಪ ಭಾಗಿಯಾಗಬೇಕಂತ ಹೇಳ್ಬಿಟ್ಟು ನಾನು ಮನೆ ಮಾಡಿಕೊಂಡು ಎಲ್ಲ ಹೇಳ್ತಾ ಇದ್ದೀನಿ. ನನ್ನ ಹೆಸರು ದೊಡ್ಡಲ ಪಂಡರಿ. ನಾವು ಹಿಂದೂ ಸಮಾಜ ಅಂದರೆ ನಾವೆಲ್ಲ ಭಾರತ ದೇಶದಲ್ಲಿರೋರೆಲ್ಲ ಹಿಂದೂಗಳೇ. ನಾವು ಆ ಒಂದು ಹಿಂದೂಸ್ಥಾನ ಇದೇನಪ್ಪ ಅಂದರೆ ನಾವು ಈ ಯಾತ್ರೆಯನ್ನು ಕೈಗೊಳ್ಳೋದಂದರೆ ಅದು ಪ್ರತಿಯೊಬ್ಬರ ಅವೇರ್ನೆಸ್ ಬರಬೇಕು. ಈ ರಾಷ್ಟ್ರಪ್ರೀತಿ ಏನಪ್ಪ ಅಂದರೆ ರಾಷ್ಟ್ರಭಕ್ತಿ ಏನಪ್ಪ ಅಂದರೆ ಹೆಚ್ಚಿಸಲು ಪ್ರತಿಯೊಬ್ಬರು ಕಂಕಣಬದ್ಧರಾಗಿರಬೇಕಾದ ಇವತ್ತಿನ ಜಗತ್ತಿನಲ್ಲಿ. ಅದಕ್ಕೇನಪ್ಪ ಅಂದರೆ ನಾವು ಹಿಂದೂ ರಾಷ್ಟ್ರವನ್ನು ಗಟ್ಟಿಗೊಳಿಸೋಕ್ಕೂ ಎಲ್ಲರ ಮನದಲ್ಲಪ್ಪ ಅಂದರೆ ಇದು ಯಾತ್ರೆ ಮಾಡಿದ್ರೆ ಒಂದು ಅವೇರ್ನೆಸ್ ಬರ್ತಾ ಅನ್ನೋದು ಉದ್ದೇಶನೇ ನಮಗಿದೆ. ಬೇರೆ ಏನೂ ಇಲ್ಲ, ಯಾವುದು ನಮ್ಮದು ಪ್ರತಿಭಟನೆ ಇಲ್ಲ, ಏನಿಲ್ಲ. ಇನ್ನು ಎಲ್ಲ ಸಮಾಜದವರು ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದಾರೆ. ಹಿಂದೂ ರಾಷ್ಟ್ರವನ್ನಪ್ಪ ಅಂದರೆ ಗಟ್ಟಿಗೊಳಿಸಬೇಕು. ಹಿಂದೂ ಸಮಾವೇಶ ಏನಪ್ಪ ಅಂದರೆ ಭಾರತ ದೇಶ ಏನಪ್ಪ ಅಂದರೆ ನೆಲೆನಪ್ಪ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದೇ ನಮ್ಮದು ಉದ್ದೇಶ.